ಮುಸ್ಲಿಂ ಅನ್ನೋ ಕಾರಣಕ್ಕೆ ಪ್ರೊಫೆಸರ್ ಬಂಧನ ಆಯ್ತಾ? ಅಲಿ ಖಾನ್ ಬಂಧನದ ಹಿಂದಿನ ಷಡ್ಯಂತ್ರ ಏನು? ಅಲಿ ಖಾನ್ ಬಂಧನ ಆಯ್ತು, ಈ ಬಿಜೆಪಿ ನಾಯಕನ ಬಂಧನ ಇನ್ನೂ ಯಾಕಾಗಿಲ್ಲ? ಬಲಪಂಥೀಯ ಬೂಟಾಟಿಕೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಬಂಧನನ? ನಮಸ್ಕಾರ. ಈ ಸುದ್ದಿಯನ್ನು ನೋಡಿದ್ರೆ ದೇಶದಲ್ಲಿ ಧರ್ಮದ ಕಾರಣಕ್ಕೆ ಒಬ್ಬ ವ್ಯಕ್ತಿ ಇಷ್ಟೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ದೇಶದ್ರೋಹದ ಪ್ರಕರಣ ಬಿದ್ದು ಜೈಲಿನಲ್ಲೇ ದಿನಗಳನ್ನು ಕಳೆಯುವಂತಹ ಹಲವಾರು ಪ್ರಕರಣಗಳು ನಮ್ಮ ಮುಂದೆ ಇದ್ದಾವೆ. ಇದೀಗ ಹರಿಯಾಣದಲ್ಲೊಬ್ಬ ಪ್ರಾಧ್ಯಾಪಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಕಾರಣಕ್ಕೆ ಜೈಲು ಪಾಲಾಗಿದ್ದಾರೆ. ಹೌದು, ಒಂದು ಕಡೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಪ್ರಾಧ್ಯಾಪಕರನ್ನ ಬಂಧನ ಮಾಡಿದ್ರೆ, ಮತ್ತೊಂದು ಕಡೆ ಮಹಿಳಾ ಸೇನಾಧಿಕಾರಿಯ ಬಗ್ಗೆ ಅತ್ಯಂತ ಕೀಳಾಗಿ ಟೀಕೆ ಮಾಡಿದ ಬಿಜೆಪಿ ನಾಯಕರು ಆರಾಮಾಗಿ ಹೊರಗಡೆ ಓಡಾಡ್ಕೊಂಡಿದ್ದಾರೆ. ಈ ಎರಡೂ ಘಟನೆಗಳನ್ನು ಗಮನಿಸಿದ್ರೆ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ, ವಾಕ್ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಬಗೆಗಿನ ಗಂಭೀರ ಪ್ರಶ್ನೆಗಳನ್ನು ಹುಟ್ಟಾಕುತ್ತೆ. ಅಶೋಕ ಯೂನಿವರ್ಸಿಟಿಯ ಸಹಾಯಕ ಪ್ರಾಧ್ಯಾಪಕ ಪ್ರೊಫೆಸರ್ ಅಲಿ ಖಾನ್ ಮಹಮೂದಾಬಾದ್ ಅವರ ಬಂಧನ ಸದ್ಯ ಚರ್ಚೆಗೆ ಗ್ರಾಸ ಆಗಿದೆ. ಈ ಬಂಧನ ಆಪರೇಷನ್ ಸಿಂಧೂರ ಕುರಿತಾದ ಸಾಮಾಜಿಕ ಮಾಧ್ಯಮದ ಪೋಸ್ಟ್ಗೆ ಸಂಬಂಧಿಸಿದೆ ಅಂತ ಆರೋಪ ಮಾಡಲಾಗಿದೆ. ಇದು ಕೋಮು ಸಾಮರಸ್ಯಕ್ಕೆ ಧಕ್ಕೆ ತರುವಂತಹ ಹೇಳಿಕೆ ಹಾಗೂ ಆಪರೇಷನ್ ಸಿಂಧೂರ ಕುರಿತು ಅವರು ಸಾಮಾಜಿಕ ಮಾಧ್ಯಮಗಳಲ್ಲಿ ದೇಶದ ಸಾರ್ವಭೌಮತೆ ಮತ್ತು ಏಕತೆಗೆ ಧಕ್ಕೆ ತರುವಂತಹ ಹೇಳಿಕೆಯನ್ನ ಹಂಚಿಕೊಂಡಿದ್ದಾರೆ ಅಂತ ಆರೋಪ ಮಾಡಿ ಅವರ ವಿರುದ್ಧ ದಾಖಲಾಗಿರೋ 2 ಎಫ್ಐಆರ್ಗಳನ್ನು ಆಧರಿಸಿ ಅವರನ್ನ ಬಂಧನ ಮಾಡಲಾಗಿದೆ. ಹಾಗಿದ್ರೆ ಅಲಿ ಖಾನ್ ಅವರು ಏನು ಪೋಸ್ಟ್ ಹಂಚಿಕೊಂಡಿದ್ರು? ಮೇ 8ರಂದು ಅಲಿ ಖಾನ್ ಅವರು ಫೇಸ್ಬುಕ್ನಲ್ಲಿ ಒಂದು ಪೋಸ್ಟನ್ನು ಬರೀತಾರೆ. ಆ ಪೋಸ್ಟ್ನಲ್ಲಿ ಏನಿತ್ತು ನೋಡೋಣ. ಭಾರತ ಪಾಕಿಸ್ತಾನ ಸಂಬಂಧದಲ್ಲಿ ಹೊಸ ತಿರುವು, ಆಪರೇಷನ್ ಸಿಂಧೂರ. ರಣತಂತ್ರದ ದೃಷ್ಟಿಯಿಂದ ಭಾರತ ಪಾಕಿಸ್ತಾನದಲ್ಲಿ ಸೈನ್ಯ ಮತ್ತು ಭಯೋತ್ಪಾದಕರ ನಡುವಿನ ವ್ಯತ್ಯಾಸವನ್ನು ಅಳಿಸಿ ಹಾಕೋ ಹೊಸ ಹಂತಕ್ಕೆ ನಾಂದಿಯನ್ನು ಹಾಡಿದೆ. ಇದರಿಂದಾಗಿ ಯಾವುದೇ ಭಯೋತ್ಪಾದಕ ಚಟುವಟಿಕೆಗೆ ಪ್ರತಿಕ್ರಿಯೆಯಾಗಿ ಸಾಂಪ್ರದಾಯಿಕ ಮಿಲಿಟರಿ ಕ್ರಮವನ್ನು ಜರುಗಿಸೋದು ಸಹಜ. ಇದು ಪಾಕಿಸ್ತಾನದ ಸೈನ್ಯದ ಮೇಲೆ ಒತ್ತಡವನ್ನು ಹೇರಿದ್ದು ಇನ್ನು ಮುಂದೆ ಪಾಕಿಸ್ತಾನದ ಸೇನೆ ಭಯೋತ್ಪಾದಕರ ಹಿಂದೆ ಅಡಗಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನದ ಸೈನ್ಯ ದೀರ್ಘಕಾಲದಿಂದ ಭಯೋತ್ಪಾದಕರನ್ನ ಬಳಸಿಕೊಂಡು ಪ್ರದೇಶದ ಸ್ಥಿರತೆಗೆ ಭಂಗವನ್ನು ತಂದಿದೆ. ಜೊತೆಗೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ತಾವೇ ಭಯೋತ್ಪಾದನೆಯ ಬಲಿಪಶುಗಳು ಅಂತ ಚಿತ್ರಿಸಿಕೊಂಡಿದೆ. ಇದೇ ಭಯೋತ್ಪಾದಕರನ್ನ ಪಾಕಿಸ್ತಾನದಲ್ಲಿ ಧಾರ್ಮಿಕ ಒಡಕುಗಳನ್ನು ಉಂಟು ಮಾಡೋದಕ್ಕೆ ಬಳಸಲಾಗಿದೆ. ಆಪರೇಷನ್ ಸಿಂಧೂರ ಭಾರತ ಮತ್ತು ಪಾಕಿಸ್ತಾನ ಸಂಬಂಧದ ಸಾಂಪ್ರದಾಯಿಕ ತಿಳುವಳಿಕೆಯನ್ನ ಮರುಹೊಂದಿಸಿದೆ. ಯಾಕಂದ್ರೆ ಭಯೋತ್ಪಾದಕ ದಾಳಿಗಳಿಗೆ ಸೇನೆಯ ಪ್ರತಿಕ್ರಿಯೆಯೇ ಉತ್ತರ ಆಗಿರಲಿದೆ. ಇದರಿಂದ ಎರಡೂ ದೇಶಗಳ ನಡುವಿನ ಸಂಬಂಧಗಳು ಸ್ಥಗಿತಗೊಂಡಿದ್ದಾವೆ. ಈ ಒಡಕಿನ ಹೊರತಾಗಿಯೂ ಕೂಡ ಭಾರತೀಯ ಸಶಸ್ತ್ರ ಪಡೆಗಳು ಸೈನಿಕ ಅಥವಾ ನಾಗರಿಕ ನೆಲೆ ಅಥವಾ ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿದಂತೆ ಎಚ್ಚರಿಕೆಯನ್ನು ವಹಿಸಿದೆ. ಇದರಿಂದ ಅನಗತ್ಯವಾಗಿ ಘರ್ಷಣೆ ಉಲ್ಬಣಗೊಳ್ಳದಂತೆ ತಡೆಯಲಾಗಿದೆ. ಸಂದೇಶ ಸ್ಪಷ್ಟ ಆಗಿದೆ. ನೀವು ನಿಮ್ಮ ಭಯೋತ್ಪಾದನೆ ಸಮಸ್ಯೆಯನ್ನು ಮಟ್ಟ ಹಾಕ್ತಿದ್ರೆ ನಾವೇ ಮುಂದಾಗಿ ಮಟ್ಟ ಹಾಕ್ತೀವಿ. ಎರಡೂ ರಾಷ್ಟ್ರಗಳ ನಾಗರಿಕರ ಹತ್ಯೆಯೂ ಕೂಡ ದುರಂತ ಆಗಿದೆ. ಇದೇ ಯುದ್ಧವನ್ನು ತಪ್ಪಿಸೋದಕ್ಕೆ ಪ್ರಮುಖ ಕಾರಣ ಆಗಿದೆ. ಕೆಲವರು ಯುದ್ಧಕ್ಕಾಗಿ ಹಾತೊರಿತಾ ಇದ್ದಾರೆ, ಆದರೆ ಅವರು ಯುದ್ಧವನ್ನು ಕಂಡವರಲ್ಲ. ಯುದ್ಧ ವಲಯದಲ್ಲಿ ವಾಸಿಸಿದವರು ಅಥವಾ ಆ ಸ್ಥಳಗಳಿಗೆ ಭೇಟಿ ನೀಡಿದವರು ಕೂಡ ಅಲ್ಲ. ಯುದ್ಧಕ್ಕಾಗಿ ಹವಣಿಸೋದು, ತಾವೇ ಯುದ್ಧದ ಯೋಧರಂತೆ ವರ್ತಿಸೋದು ನಿಮ್ಮನ್ನ ಸೈನಿಕನನ್ನಾಗಿ ಮಾಡೋದಿಲ್ಲ. ಘರ್ಷಣೆಯಿಂದಾಗಿ ಪ್ರಾಣಹಾನಿ, ನಷ್ಟ ಎದುರಿಸಿದವರ ನೋವನ್ನ ನೀವು ಎಂದಿಗೂ ಕೂಡ ಅರ್ಥ ಮಾಡ್ಕೋದಿಲ್ಲ. ಯುದ್ಧ ಕ್ರೂರ ಆಗಿರೋದು. ಇದರಿಂದ ಬಡವರು ಅನಗತ್ಯವಾಗಿ ಹೆಚ್ಚಿನ ಯಾತನೆಯನ್ನು ಎದುರಿಸ್ತಾರೆ. ಈ ಯುದ್ಧದಿಂದ ಲಾಭ ಪಡೆಯೋರು ಕೇವಲ ರಾಜಕಾರಣಿಗಳು ಮತ್ತು ರಕ್ಷಣಾ ಕಂಪನಿಗಳು ಮಾತ್ರ. ಆದರೆ ರಾಜಕೀಯ ಘರ್ಷಣೆಗಳು ಸೈನಿಕ ಕ್ರಮಗಳಿಂದ ಎಂದಿಗೂ ಕೂಡ ಪರಿಹರಿಸಲ್ಪಟ್ಟಿಲ್ಲ ಅನ್ನೋದನ್ನ ನಾವು ಅರ್ಥಕೊಳ್ಬೇಕಾಗಿದೆ. ಕೊನೆಯದಾಗಿ ಕರ್ನಲ್ ಸೋಫಿಯಾ ಖುರೇಶಿ ಅವರನ್ನ ಅನೇಕ ಬಲಪಂಥೀಯ ವಿಮರ್ಶಕರು ಮೆಚ್ಚಿಕೊಂಡಿರೋದನ್ನ ನೋಡಿ ನನಗೆ ಸಂತೋಷ ಆಗಿದೆ. ಆದರೆ ಅವರು ಗುಂಪು ದಾಳಿಗಳಿಗೆ, ಕೋಮು ರಾಜಕಾರಣದಿಂದ ಮನೆ ಕಳೆದುಕೊಂಡವರಿಗೆ, ಬಿಜೆಪಿಯ ದ್ವೇಷ ರಾಜಕಾರಣಕ್ಕೆ ಬಲಿಯಾದ ಸಂತ್ರಸ್ತ ಭಾರತೀಯ ನಾಗರಿಕರಿಗೆ ರಕ್ಷಣೆ ನೀಡಬೇಕು ಅಂತ ಒತ್ತಾಯಿಸಬಹುದು. ಇಬ್ಬರು ಮಹಿಳಾ ಸೈನಿಕರು ಸೇನಾ ಕಾರ್ಯಾಚರಣೆಯನ್ನ ವಿವರಿಸಿರೋ ದೃಶ್ಯನೂ ಕೂಡ ಮುಖ್ಯ ಆಗಿದೆ. ಆದರೆ ಈ ದೃಶ್ಯ ನೆಲದ ಮೇಲಿನ ವಾಸ್ತವಕ್ಕೂ ಕೂಡ ಬರಬೇಕು. ಇಲ್ಲದಿದ್ರೆ ಇದು ಕೇವಲ ಕಪಟತನ ಆಗಿರುತ್ತೆ. ಒಬ್ಬ ಪ್ರಮುಖ ಮುಸ್ಲಿಂ ರಾಜಕಾರಣಿ
ಪಾಕಿಸ್ತಾನ್ ಮುರ್ದಾಬಾದ್ ಅಂತ ಹೇಳಿದಾಗ ಪಾಕಿಸ್ತಾನಿಗಳು ಅವರನ್ನ ಟ್ರೋಲ್ ಮಾಡಿದ್ದಕ್ಕೆ ಭಾರತೀಯ ಬಲಪಂಥೀಯ ವಿಮರ್ಶಕರು ಅವನು ನಮ್ಮ ಮುಲ್ಲಾ ಅಂತ ಸಮರ್ಥನೆ ಮಾಡಿಕೊಂಡ್ರು. ಇದು ಖಂಡಿತವಾಗಿಯೂ ಕೂಡ ತಮಾಷೆ ಆಗಿದೆ. ಆದರೆ ಇದು ಭಾರತೀಯ ರಾಜಕೀಯದಲ್ಲಿ ಕೋಮುವಾದ ಎಷ್ಟು ಆಳವಾಗಿ ಬೇರೂರಿದೆ ಅನ್ನೋದನ್ನ ಸೂಚಿಸುತ್ತೆ. ನನಗೆ ಸೇನೆಯ ಪತ್ರಿಕಾಗೋಷ್ಠಿ ಕೇವಲ ಕ್ಷಣಿಕ ಝಲಕ್, ಬಹುಶಃ ಒಂದು ಭ್ರಮೆ ಮತ್ತು ಸೂಚನೆ, ಪಾಕಿಸ್ತಾನದ ನಿರ್ಮಾಣದ ತರ್ಕವನ್ನು ಧಿಕ್ಕರಿಸಿದ ಭಾರತದ ಕಲ್ಪನೆಯಾಗಿದೆ. ನಾನು ಹೇಳ್ದಂತೆಯೇ ಸಾಮಾನ್ಯ ಮುಸ್ಲಿಮರು ಎದುರಿಸೋ ನೆಲದ ಮೇಲಿನ ವಾಸ್ತವ ಸರ್ಕಾರ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದಕ್ಕಿಂತ ಭಿನ್ನ ಆಗಿದೆ. ಏಕತೆಯಲ್ಲಿ ವೈವಿಧ್ಯತೆಯನ್ನು ಹೊಂದಿರೋ ಭಾರತದ ಕಲ್ಪನೆ ಸತ್ತಿಲ್ಲ ಅನ್ನೋದನ್ನ ಈ ಪತ್ರಿಕಾಗೋಷ್ಠಿ ತೋರಿಸುತ್ತೆ. ಹೀಗೆ ಅವರು ಪೋಸ್ಟ್ ಒಂದನ್ನು ಹಾಕೊಂಡಿದ್ರು. ಇವರು ಈ ಪೋಸ್ಟನ್ನು ಹಾಕಿದ್ದಕ್ಕೆ ಮೇ 12ನೇ ತಾರೀಕು ಮಹಿಳಾ ಆಯೋಗದಿಂದ ಅಲಿ ಖಾನ್ ಅವರಿಗೆ ನೋಟಿಸ್ ಒಂದು ಬರುತ್ತೆ. ಜೊತೆಗೆ ಮೇ 14ನೇ ತಾರೀಕು ಖುದ್ದಾಗಿ ಹಾಜರಾಗಿ ವಿವರಣೆಯನ್ನು ನೀಡಬೇಕು ಅಂತ ತಿಳಿಸ್ತಾರೆ. ಆದರೆ ಅಲಿ ಖಾನ್ ಅವರು ಮೇ 14ನೇ ತಾರೀಕು ವಿಚಾರಣೆಗೆ ಹಾಜರಾಗೋದಿಲ್ಲ. ಅದ್ರ ಬದಲಾಗಿ ಒಂದು ಪ್ರತಿಕ್ರಿಯೆಯನ್ನ ನೀಡಿ ಪೋಸ್ಟನ್ನು ಹಾಕ್ತಾರೆ. ಇದನ್ನೇ ಪತ್ರದ ರೂಪದಲ್ಲಿಯೂ ಕೂಡ ಬರೆದು ಮಹಿಳಾ ಆಯೋಗಕ್ಕೆ ಕಳಿಸ್ತಾರೆ. ಅದು ಏನಂದ್ರೆ, ಈ ವಿಚಾರಕ್ಕೂ ಮಹಿಳಾ ಆಯೋಗಕ್ಕೂ ಕೂಡ ಯಾವುದೇ ಸಂಬಂಧ ಇಲ್ಲ, ನಾನು ಅದರಲ್ಲಿ ವಾಸ್ತವದ ಸಂಗತಿಯನ್ನು ಬರೆದಿದ್ದೀನಿ ಅಂತ ಹೇಳ್ತಾರೆ. ಆಯೋಗ ತಮ್ಮ ಹೇಳಿಕೆಯನ್ನ ತಪ್ಪಾಗಿ ತಿಳಿದುಕೊಂಡಿದೆ ಅಂತ ಅಲಿ ಖಾನ್ ಅವರು ಹೇಳ್ತಾರೆ. ಆದರೂ ಕೂಡ ಅಲಿ ಖಾನ್ ಅವರ ಹೇಳಿಕೆಯನ್ನು ತಿರುಚಿ ಇದನ್ನು ನೆಗೆಟಿವ್ ವೇನಲ್ಲಿ ದೊಡ್ಡ ಇಶ್ಯೂ ಮಾಡಿ ಅಲಿ ಖಾನ್ ಮೇಲೆ 2 FIR ಅನ್ನು ದಾಖಲು ಮಾಡಿದ್ದಾರೆ. ಹರಿಯಾಣ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ರೇಣು ಭಾಟಿಯಾ ಮತ್ತು ಬಿಜೆಪಿ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಮತ್ತು ಝತೇರಿ ಗ್ರಾಮದ ಸರಪಂಚ್ ಯೋಗೇಶ್ ಝತೇರಿ ದೂರು ಆಧರಿಸಿ ಸೋನಿಪತ್ನ ರಾಯ್ ಪೊಲೀಸ್ ಠಾಣೆಯಲ್ಲಿ 2 FIRಗಳನ್ನು ದಾಖಲು ಮಾಡಲಾಗಿದೆ. ಈ ಬಗ್ಗೆ ಹರಿಯಾಣ ಉಪ ಪೊಲೀಸ್ ಆಯುಕ್ತ ನರೇಂದರ್ ಕಡ್ಯಾನ್ ಅವರು ಹೇಳಿದ್ದಾರೆ. ಅಲಿ ಖಾನ್ ವಿರುದ್ಧ ದೂರು ನೀಡಿದ ಹರಿಯಾಣದ ಮಹಿಳಾ ಅಧ್ಯಕ್ಷೆಗೆ ಖಾಸಗಿ ಮಾಧ್ಯಮವೊಂದು ಪ್ರಶ್ನೆ ಕೇಳುತ್ತೆ. ಅವ್ರು ಏನು ಬರೆದುಕೊಂಡಿದ್ದಾರೆ, ಸೋಫಿಯಾ ಕುರೇಶಿ ಮತ್ತು ವ್ಯೋಮಿಕಾ ಅವರ ಬಗ್ಗೆ ಏನಾದರೂ ಬರೆದಿದ್ದಾರಾ ತಿಳಿಸಿ ಅಂತ ಕೇಳ್ತಾರೆ. ಈ ಬಗ್ಗೆ ದೂರು ಕೊಡೋಂತಹ ವಾಕ್ಯ ಅಥವಾ ದೇಶದ್ರೋಹದ ವಿಚಾರದ ಬಗ್ಗೆ ಈ ಪೋಸ್ಟ್ನಲ್ಲಿ ಏನಿದೆ ಅಂತ ಕೇಳ್ತಾರೆ. ಆದರೂ 2 ವಾಕ್ಯ ಹೋಗಲಿ, ಒಂದೇ ಒಂದು ಪದ ದೇಶ ವಿರೋಧಿ, ಸ್ತ್ರೀ ವಿರೋಧಿ ಬಗ್ಗೆ ಅವರು ಏನು ಬರೆದಿದ್ದಾರೆ ತಿಳಿಸಿ ಅಂತ ಕೇಳ್ತಾರೆ. ಅಲಿ ಖಾನ್ ಅವರ ಬರವಣಿಗೆಯಲ್ಲಿ ಅವರನ್ನು ದೂಷಿಸಬಹುದಾದ 2 ಸಾಲು ಅಥವಾ ಯಾವುದೋ ಒಂದು ಸಾಲು ನಮಗೆ ತಿಳಿಸಿ ಅಂತ ಮಾಧ್ಯಮದವರು ಪ್ರಶ್ನೆಯನ್ನು ಕೇಳ್ತಾರೆ. ಆದರೆ ಇದಕ್ಕೆ ಉತ್ತರವನ್ನು ನೀಡದ ದೂರುದಾರೆ ತಡಬಡಾಯಿಸ್ತಾರೆ. ನಿಜಕ್ಕೂ ಕೂಡ ಇದು ಆಘಾತಕಾರಿ. ಯಾವ ಟೀಕೆನೂ ಇಲ್ಲದ ಸತ್ಯವನ್ನು ತಿಳಿಸಿದವರ ವಿರುದ್ಧ ದೇಶದ್ರೋಹದ ಪ್ರಕರಣ ದಾಖಲಾಗುತ್ತೆ. ಖಾಸಗಿ ಮಾಧ್ಯಮದ ಜೊತೆಗೆ ಮಹಿಳಾ ಅಧ್ಯಕ್ಷೆ ಮಾತನಾಡಿದ ವಿಡಿಯೋ ಇಲ್ಲಿದೆ, ಒಂದು ಬಾರಿ ನೀವೇ ನೋಡಿ. I am only quoting what your commission has quoted to the police in your complaint. Where is he said, where is he insulted? Give me that exact line, ma'am. We must point out that line today for our viewers to understand. The nation wants to know what is that line that Professor Khan used that insulted our women in uniform, ma'am. And मैं आपके साथ खड़ी होंगी, ma'am. I come from a family of only army men, decorated soldiers. My father has fought 2 wars. तो आप मुझे बताओ वो कौन सी लाइन है प्रोफेसर खान ने जो is insulting to these women? बताइए मैम. एक व्यक्ति सिर्फ ऊपर और नीचे 2 लाइनें आर्मी के लिए लिख के, देश के लिए लिख के, उसके बाद सारा मीनिंग आप बताइए कहाँ नहीं जाता. मैं समझना चाहती हूँ. मैं आपसे पूछना, आप बताइए. मेरी इंग्लिश पुअर हो सकता है मेरा समझने का तरीका ठीक ना हुआ हो. आप मुझे बताइए. वही आपसे मैं आपसे बार-बार एक ही चीज पूछ रही हूँ. अगर कोई व्यक्ति इंग्लिश में बात करता है अलग, नहीं, मैं आपको ये, प्रीति जी, आई रिगार्ड यू. आई हैव ऑलवेज बीन अ पर्सन इन जम्मू एंड कश्मीर. आई कम फ्रॉम अ बैकग्राउंड ऑफ कश्मीर, श्रीनगर, प्रॉपरली स्टडीड एंड born there. I know how soldiers are there. I know when people are there on border. My brother's a retired colonel. My Jiju is a retired brigadier. So I know. As you said, Preeti ji, you come from a background of family. I too understand. That's why I felt therefore you and I must stand together in pointing out what is it that Professor Khan has said. We will stand together. We will stand together. इसीलिए मैं बोल रही हूँ मैम, दिखा दीजिए कहाँ बोला है. आप वो 2 लाइनें बताइए जो आप कह रही हैं. Where has he insulted Colonel Qureshi and Wing Commander Vyomika Singh? वो कौन सी 2 लाइन है?
आप प्लीज मुझे उसका मीनिंग बता दीजिए ना, जो उसने लिखा है कि सरकार ने ऐसा किया, इट इज डन लाइक दिस, व्हाट डज दैट मीन? कहाँ लिखा है? मैं आप ही की दो पंक्तियां पढ़ रही हूं। किसके लिए कहा आप मुझे बताइए ना। मैम वो 2 लाइन बताइए, वो कौन सी 2 लाइन है? एक मिनट मुझे, क्योंकि लेट मी रीड, मैं फिर से पढ़ देती हूँ पूरा स्टेटमेंट ऊपर से नीचे, जो हरियाणा कमीशन ऑफ वुमेन ने भेजा है एज अ पुलिस कंप्लेन, मैं वही पढ़ रही हूँ जो आपने भेजा है। मैं फिर से पढ़ देती हूँ और आप मुझे बताइए, ये 2 लाइन है प्रीति, इसमें देखिए ये क्या कह रहा है कर्नल कुरैशी और विंग कमांडर वायोमिका सिंह को, आप बताइए मैम। ठीक है, मैं फिर से पढ़ लेती हूँ, शुरू से पढ़ रही हूँ। नाउ एंड आई एम कोटिंग मैम, I am very happy to see so many right-wing commentators applauding Colonel Sofia Qureshi, but perhaps they could also equally loudly demand that the victims of mob lynching, arbitrary bulldozing, and others who are victims of the BJP's hate-mongering be protected as Indian citizens. The optics of 2 women soldiers presenting their findings is important, but optics must translate to reality on the ground, otherwise it's hypocrisy. In conclusion, he wrote, and this is the point which the Haryana Commission for Women has found problematic, ma'am. And let me quote again. For me, the press conference was just a fleeting glimpse, an illusion, and allusion perhaps to an India that defied the logic on which Pakistan was built. As I said, the grassroots reality the common Muslims face is different from what the government tried to show at the time. The press conference shows that in India united in its diversities is not completely dead as an idea. Ma'am, कौन सी 2 लाइनें हैं in which this man is being anti-national and I will wait for derogatory, sexist to what you have called Bharat ki betis in your complaint? Yes, I still say that Bharat ki beti who is sitting for us, सीने पर गोली खाने को तैयार बैठी है हमारी बेटियां, और उनके लिए इस तरह के शब्दों का इस्तेमाल, मैम किस तरह के शब्द बताइए, किस तरह ऐसा के कैसे शब्द कोई कह सकता है? आप मुझे बताइए ना, ऐसा कैसे कोई कह सकता है देश की बेटियों के लिए? वही तो मैं पूछ रही हूँ मैम, द कंट्री वांट्स टू नो, ऐसा क्या? आप बताइए, व्हाट इज इट? कौन से शब्दों की बात कर रही है? मैंने आपको 3 बार पढ़ दी जो आप ही ने भेजी है। आप बताइए इनमें से वो कौन सी प्रॉब्लमैटिक चीज है जो प्रोफेसर खान ने बोली है, जिसकी बिना पर आपने कंप्लेन की है, जो एक एफआईआर हो गई और अब प्रोफेसर खान सेडिशन के चार्ज में है। एक बार क्या मैम बताइए? हाँ, एक बार बोलिए। इंतजार कर रहे हैं मैम। ऑडियो आवाज नहीं आ रही मैम आपको? आवाज आ रही है मैम? आ रही है, अब आ रही है। मैम बताइए। जी बताइए, वो कौन सी 2 लाइनें? क्या पूछा? जी आ रही है मैम, वही पूछ रही हूँ जो पहले कम से कम 6 बार पूछ चुकी हूँ। कौन सी वो लाइनें हैं जो एंटी नेशनल हैं, जो एंटी वुमेन हैं, दैट इंसल्ट दीज वुमेन, कि इनको बोला गया है कि इनके फेसेस पेंटेड हैं, या जो भी आप कहने की कोशिश कर रही थी, मुझे थोड़ा समझ में नहीं आया, समझा दीजिए। इंसल्टिंग मॉडेस्टी ऑफ वुमेन सिटिंग, वो कहां पर है मैम? वो मॉडेस्टी कहां इंसल्ट हुई है? कौन सी लाइन है बताइए मैम? I have read Mr. Ali's statement on Colonel Qureshi and Wing Commander Vyomika Singh is insulting on their structure as sitting officers. मैम वो लाइनें कौन सी हैं? I understand you find them insulting. You feel that they have violated the modesty of these 2 brilliant officers. अब वो कौन सी लाइनें हैं? क्योंकि मैंने आप ही की लाइनें पढ़ी हैं। क्या बोला है प्रीति? Ali calls, Preeti ji, Ali calls the officers as act of mere optics and the nation's address to illusory. In his कहाँ बोला है? कहाँ बोला है? For me, the press conference was just a fleeting glimpse. नहीं है इसमें। And illusion. मैम कहाँ बोला है? क्योंकि जो आप कह रही हैं वो मुझे दिख नहीं रहा है, जो आप ही ने भेजी हैं जो पंक्तियां ना। आपको इसमें नहीं दिख रहा है? मैम मुझे दिखा दीजिए, मैंने तो 3 बार पढ़ दिया। इंस्टा स्टोरी है जो उसने लिखा, नहीं, आपको उसमें नहीं दिखा? मैम कहाँ पे? मैम देखिए, आपको उसमें नहीं दिखा? मैम देखिए, दिस अ प्रोसीजर। हम लोग ने इस प्रोसीजर को मुझसे ज्यादा समझती हैं। हरियाणा कमीशन ऑफ वुमेन ने 2 पंक्तियां भेजी थी पुलिस को, जिसकी बिना पे उन्होंने कंप्लेंट की। मैं वही पंक्तियां पढ़ रही हूँ। मुझे ताज्जुब है, आपको क्यों नहीं दिख रहा? Ali calls the officers act as my optics and nation's address is as illusory. Why?
मैम Why? वो तो नहीं कह रहे In हैं his सर, कहाँ कहा statement, है? the gravity of his words cannot be seen in vacuum. The gravity of his words cannot be seen in vacuum. Ma'am, gravity and must of be what tested words? Based. Why Ma'am, a कौन man से can words? say, by no stretch of immigration can an academian. Hello, can you hear me, Preeti मैम ji? मेरे को बिल्कुल सुनाई दे रहा है मैम। वो कौन सी 2 लाइनें हैं जो आप बोल रहे हो कि दे हैव ही हैज, मुझे समझ नहीं आ रहा मैम। चलिए मैम ये छोड़ते हैं, ये पहली बात है। आपने दूसरी बार उन्हें बोला, दूसरी चीज जो आपने बोली, चलिए इसके बारे में थोड़े बाद में विचार करते हैं। जो दूसरी चीज आपने बोली, आपने बोला एंटी नेशनल। मैम मॉब लिंचिंग के बारे में बात करना, बुलडोजिंग के बारे में बात करना एंटी नेशनल कैसे हो गया? आपने, क्योंकि आपने मॉब लिंचिंग बोला, मैंने नहीं बोला। नहीं, कहा ऑपरेशन सिंदूर में ये वाली बात करना, बुलडोजर और मॉब लिंचिंग कहाँ हो रही थी? डेमोक्रेटिक राइट है, लोग बहुत सारी बकवास करते हैं, करने दीजिए। मॉब लिंचिंग हुई नहीं, मैम, वो कहाँ कहाँ बोला की बात? हम नहीं मना करते डेमोक्रेसी के लिए। हमने कहा हमने कहा आर्टिकल 19 के अनुसार यू हैव राइट टू स्पीच, बट डोंट यू थिंक यू हैव अ फ्यू रिस्ट्रिक्शंस? डोंट यू थिंक दैट? मैम बताइए, चलिए मैं फिर। ಹರಿಯಾಣದ ಮಹಿಳಾ ಆಯೋಗದ ಈ ಅಧ್ಯಕ್ಷೀಯ ದೂರಿನ ಆಧಾರದ ಮೇಲೆ ಪ್ರೊಫೆಸರ್ ಅಲಿ ಖಾನ್ ಅವರ ಬಂಧನ ಆಗಿದೆ. ಆದರೆ ಪ್ರೊಫೆಸರ್ ಅಲಿ ಖಾನ್ ಅವರ ಬರವಣಿಗೆಯಲ್ಲಿ ಅವರನ್ನ ದೂಷಿಸಬಹುದಾದ 2 ಸಾಲು ಯಾವುದು ಅಂತ ದೂರುದಾರರಿಗೆ ಗೊತ್ತಿಲ್ಲ. ಆದರೂ ಪೊಲೀಸರು ಅಲಿ ಖಾನ್ ಅವರನ್ನ ಬಂಧನ ಮಾಡಿ ದೇಶದ್ರೋಹಿ ಕಾಯ್ದೆಯಡಿ ಬಂಧನ ಮಾಡಿಟ್ಟಿದ್ದಾರೆ. ಇರೋ ಸತ್ಯವನ್ನ ತಿಳಿಸಿರೋ ಅಲಿ ಖಾನ್ ಅವರ ಮೇಲೆ ದೇಶದ್ರೋಹಿ ಪ್ರಕರಣವನ್ನ ದಾಖಲು ಮಾಡಿ ಬಂಧನ ಮಾಡೋ ಇವರುಗಳು ಮಧ್ಯಪ್ರದೇಶದ ಬಿಜೆಪಿ ನಾಯಕ ವಿಜಯ್ ಶಾ ಕರ್ನಲ್ ಸೋಫಿಯಾ ಅವರ ಬಗ್ಗೆ ಭಯೋತ್ಪಾದಕರ ಸಹೋದರಿ ಅಂತ ಹೇಳಿಕೆ ನೀಡಿದ್ರ ಬಗ್ಗೆ ಯಾವುದೇ ಕ್ರಮನೇ ಇಲ್ಲ. ಅವರ ಬಂಧನ ಕೂಡ ಆಗಿಲ್ಲ. ಇವರ ಮೇಲೆ ದೇಶದ್ರೋಹದ ಪ್ರಕರಣ ದಾಖಲಾಗಿಲ್ಲ. ಇವರು ಆರಾಮಾಗಿ ಸ್ವತಂತ್ರವಾಗಿ ಹೊರಗಡೆ ಓಡಾಡ್ಕೊಂಡಿದ್ದಾರೆ. ಆದರೆ ಬಲಪಂಥೀಯವನ್ನ ಟೀಕೆ ಮಾಡಿದ್ದಕ್ಕೆ, ಮುಸ್ಲಿಂ ವ್ಯಕ್ತಿ ಅನ್ನೋ ಕಾರಣಕ್ಕೆ ಅಲಿ ಖಾನ್ ಅವರ ಬಂಧನ ಆಯ್ತಾ ಅನ್ನೋ ಪ್ರಶ್ನೆ ಅನಿವಾರ್ಯವಾಗಿ ಮೂಡುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.